ಅವರು ಒಂದೇ ಸಲ 2 ಧಮಾಕ ಕೊಟ್ಬಿಟ್ರು. ಮಾರ್ಟಿನ್, ಕೆಡಿ ಎರಡೂ ಸಹ ಒಂದೇ ವರ್ಷದಲ್ಲಿ ಬರ್ತಿರೋ ಅಂತದ್ದು ಫ್ಯಾನ್ಸ್ಗೂ ಖುಷಿ ಇದೆ. ಜೊತೆಗೆ ಈ ಒಂದು ಆಡಂಬರ ಇರಬಹುದು, ಲುಕ್ ಮೇಲೆ ನೀವು ಕಾಣಿಸ್ಕೊಳ್ತಾರೆ ತೆರೆ ಮೇಲೆ ಇರಬಹುದು, ಆ ಒಂದು ಜುಗಲ್ಬಂದಿ ಬಗ್ಗೆ ಹೇಳೋದಾದ್ರೆ. ಸಿ ಮಾರ್ಟಿನ್ ಬಂದು ಅಕ್ಟೋಬರ್ 11ನೇ ತಾರೀಕು ಬಿಡುಗಡೆ ಆಗುತ್ತೆ. ಕೆಡಿ ಬಂದು ಡಿಸೆಂಬರಲ್ಲಿ ರಿಲೀಸ್ ಆಗುತ್ತೆ. ಎರಡು ಸಿನಿಮಾನು ಕಾಂಟ್ರಾಸ್ಟ್ ಆಗಿದೆ. ಅಂದ್ರೆ ಈ ಸಿನಿಮಾಗೂ ಜಾನ್ರ ಬೇರೆ, ಆ ಸಿನಿಮಾ ಜಾನ್ರ. ಇದು ಫುಲ್ ರೆಟ್ರೋ ಆಗಿರುತ್ತೆ. ಕೆಡಿ ವಿಲ್ ಬಿ ವೆರಿ ವೆರಿ ಲ್ಯಾವಿಶ್ ಮೂವಿ, ಮತ್ತೆ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಆಗಿರುತ್ತೆ. ಮಾರ್ಟಿನ್ ಬಂದು ಅಗೇನ್ ದಟ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಒಂದು ಯೂನಿವರ್ಸಲ್ ಥಾಟ್ ಇಟ್ಕೊಂಡು ಬಿಗ್ ಸ್ಕೇಲ್ ಅಲ್ಲಿ ಮಾಡಿ ಒಂದು ಒಳ್ಳೆ ಡ್ರಾಮಾ, ಅಗೇನ್ ಒಳ್ಳೆ ಡ್ರಾಮಾ, ಒಳ್ಳೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ. ಅದನ್ನು ಈ ವರ್ಷದಲ್ಲೇ 2.5 ತಿಂಗಳು, ಅಕ್ಟೋಬರ್ ಇಂದ ಡಿಸೆಂಬರ್ಗೆ 2.5 ತಿಂಗಳು ಗ್ಯಾಪ್ ಅಲ್ಲಿ 2 ಸಿನಿಮಾನು ಬಿಡುಗಡೆ ಆಗ್ತದೆ. ಸೊ ಐಮ್ ವೆರಿ ಹ್ಯಾಪಿ. ನೋಡೋಣ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಜೈ ಶ್ರೀರಾಮ್. ಅವರು ಒಂದೇ ಸಲ 2 ಧಮಾಕ ಕೊಟ್ಬಿಟ್ರು. ಮಾರ್ಟಿನ್, ಕೆಡಿ ಎರಡೂ ಸಹ ಒಂದೇ ವರ್ಷದಲ್ಲಿ ಬರ್ತಿರೋ ಅಂತದ್ದು ಫ್ಯಾನ್ಸ್ಗೂ ಖುಷಿ ಇದೆ. ಜೊತೆಗೆ ಈ ಒಂದು ಆಡಂಬರ ಇರಬಹುದು, ಲುಕ್ ಮೇಲೆ ನೀವು ಕಾಣಿಸ್ಕೊಳ್ತಾರೆ ತೆರೆ ಮೇಲೆ ಇರಬಹುದು, ಆ ಒಂದು ಜುಗಲ್ಬಂದಿ ಬಗ್ಗೆ ಹೇಳೋದಾದ್ರೆ. ಸಿ ಮಾರ್ಟಿನ್ ಬಂದು ಅಕ್ಟೋಬರ್ 11ನೇ ತಾರೀಕು ಬಿಡುಗಡೆ ಆಗುತ್ತೆ. ಕೆಡಿ ಬಂದು ಡಿಸೆಂಬರಲ್ಲಿ ರಿಲೀಸ್ ಆಗುತ್ತೆ. ಎರಡು ಸಿನಿಮಾನು ಕಾಂಟ್ರಾಸ್ಟ್ ಆಗಿದೆ. ಅಂದ್ರೆ ಈ ಸಿನಿಮಾಗೂ ಜಾನ್ರ ಬೇರೆ, ಆ ಸಿನಿಮಾ ಜಾನ್ರ. ಇದು ಫುಲ್ ರೆಟ್ರೋ ಆಗಿರುತ್ತೆ. ಕೆಡಿ ವಿಲ್ ಬಿ ವೆರಿ ವೆರಿ ಲ್ಯಾವಿಶ್ ಮೂವಿ, ಮತ್ತೆ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಆಗಿರುತ್ತೆ. ಮಾರ್ಟಿನ್ ಬಂದು ಅಗೇನ್ ದಟ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಒಂದು ಯೂನಿವರ್ಸಲ್ ಥಾಟ್ ಇಟ್ಕೊಂಡು ಬಿಗ್ ಸ್ಕೇಲ್ ಅಲ್ಲಿ ಮಾಡಿ ಒಂದು ಒಳ್ಳೆ ಡ್ರಾಮಾ, ಅಗೇನ್ ಒಳ್ಳೆ ಡ್ರಾಮಾ, ಒಳ್ಳೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ. ಅದನ್ನು ಈ ವರ್ಷದಲ್ಲೇ 2.5 ತಿಂಗಳು, ಅಕ್ಟೋಬರ್ ಇಂದ ಡಿಸೆಂಬರ್ಗೆ 2.5 ತಿಂಗಳು ಗ್ಯಾಪ್ ಅಲ್ಲಿ 2 ಸಿನಿಮಾನು ಬಿಡುಗಡೆ ಆಗ್ತದೆ. ಸೊ ಐಮ್ ವೆರಿ ಹ್ಯಾಪಿ. ನೋಡೋಣ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಜೈ ಶ್ರೀರಾಮ್. ಅವರು ಒಂದೇ ಸಲ 2 ಧಮಾಕ ಕೊಟ್ಬಿಟ್ರು. ಮಾರ್ಟಿನ್, ಕೆಡಿ ಎರಡೂ ಸಹ ಒಂದೇ ವರ್ಷದಲ್ಲಿ ಬರ್ತಿರೋ ಅಂತದ್ದು ಫ್ಯಾನ್ಸ್ಗೂ ಖುಷಿ ಇದೆ. ಜೊತೆಗೆ ಈ ಒಂದು ಆಡಂಬರ ಇರಬಹುದು, ಲುಕ್ ಮೇಲೆ ನೀವು ಕಾಣಿಸ್ಕೊಳ್ತಾರೆ ತೆರೆ ಮೇಲೆ ಇರಬಹುದು, ಆ ಒಂದು ಜುಗಲ್ಬಂದಿ ಬಗ್ಗೆ ಹೇಳೋದಾದ್ರೆ. ಸಿ ಮಾರ್ಟಿನ್ ಬಂದು ಅಕ್ಟೋಬರ್ 11ನೇ ತಾರೀಕು ಬಿಡುಗಡೆ ಆಗುತ್ತೆ. ಕೆಡಿ ಬಂದು ಡಿಸೆಂಬರಲ್ಲಿ ರಿಲೀಸ್ ಆಗುತ್ತೆ. ಎರಡು ಸಿನಿಮಾನು ಕಾಂಟ್ರಾಸ್ಟ್ ಆಗಿದೆ. ಅಂದ್ರೆ ಈ ಸಿನಿಮಾಗೂ ಜಾನ್ರ ಬೇರೆ, ಆ ಸಿನಿಮಾ ಜಾನ್ರ. ಇದು ಫುಲ್ ರೆಟ್ರೋ ಆಗಿರುತ್ತೆ. ಕೆಡಿ ವಿಲ್ ಬಿ ವೆರಿ ವೆರಿ ಲ್ಯಾವಿಶ್ ಮೂವಿ, ಮತ್ತೆ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಆಗಿರುತ್ತೆ. ಮಾರ್ಟಿನ್ ಬಂದು ಅಗೇನ್ ದಟ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಒಂದು ಯೂನಿವರ್ಸಲ್ ಥಾಟ್ ಇಟ್ಕೊಂಡು ಬಿಗ್ ಸ್ಕೇಲ್ ಅಲ್ಲಿ ಮಾಡಿ ಒಂದು ಒಳ್ಳೆ ಡ್ರಾಮಾ, ಅಗೇನ್ ಒಳ್ಳೆ ಡ್ರಾಮಾ, ಒಳ್ಳೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ. ಅದನ್ನು ಈ ವರ್ಷದಲ್ಲೇ 2.5 ತಿಂಗಳು, ಅಕ್ಟೋಬರ್ ಇಂದ ಡಿಸೆಂಬರ್ಗೆ 2.5 ತಿಂಗಳು ಗ್ಯಾಪ್ ಅಲ್ಲಿ 2 ಸಿನಿಮಾನು ಬಿಡುಗಡೆ ಆಗ್ತದೆ. ಸೊ ಐಮ್ ವೆರಿ ಹ್ಯಾಪಿ. ನೋಡೋಣ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಜೈ ಶ್ರೀರಾಮ್.